ಕಾಂತರಾಜು ವರದಿಗೆ ಪ್ರಬಲ ಸ್ವಾಮೀಜಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಬಹಿರಂಗ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ವೀರಶೈವ ಲಿಂಗಾಯತ ಸಮಾವೇಶದಲ್ಲೂ ಕೂಡ ಇದೇ ನಿರ್ಣಯ ಮಂಡನೆಯಾಗಿತ್ತು. ಒಕ್ಕಲಿಗರ ಮಠದಿಂದಲೂ ಕೂಡ ವರದಿ ಸ್ವೀಕಾರಕ್ಕೆ ವಿರೋಧ ಕೇಳಿ ಬರ್ತಾ ಇದೆ. ಲೋಕಸಮರಕ್ಕೆ ಮತ ವಿಭಜನೆಯ ಭಯದಿಂದ ಯೂಟರ್ನ್ ಹೊಡೆದ ಸಿಎಂ. ದಲಿತ ಮಠಾಧೀಶರ ನಿಯೋಗಕ್ಕೆ 3 ತಿಂಗಳು ಹೇಳಿದಾರಂತೆ. 3 ತಿಂಗಳು ನನಗೆ ವಾಯ್ದಾ ಕೊಡಿ, ಆ 3 ತಿಂಗಳೊಳಗೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ, 3 ತಿಂಗಳೊಳಗೆ ಲೋಕಸಭೆ ಚುನಾವಣೆಯನ್ನು ಬದಲು ಇನ್ನೂ 2-3 ತಿಂಗಳ ಕಾಲಾವಕಾಶವನ್ನು ಕೊಡಿ ಅಂತ ಸಿದ್ದರಾಮಯ್ಯವರು ಕೇಳಿದ್ದಾರೆ. ಲೋಕಸಭಾ ಚುನಾವಣೆಗೆ ಮುನ್ನ ಕಾಂತರಾಜು ವರದಿ ಸ್ವೀಕಾರ ಆಗೋದೇ ಇಲ್ಲ, ಎಲ್ರಿಗೂ ಗೊತ್ತಿರುವಂತ ವಿಚಾರ. ಪ್ರಬಲ ಸಮುದಾಯಗಳ ವಿರೋಧವನ್ನು ಕಟ್ಟಿಕೊಂಡ್ರೆ ಲೋಕಸಮರಕ್ಕೆ ಎಫೆಕ್ಟ್ ಆಗುತ್ತೆ. ಹೀಗಾಗಿಯೇ ಸದ್ಯಕ್ಕೆ ಜಾತಿ ಗಣತಿಯ ಬಗ್ಗೆ ಸೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯವರು. ಯಾಕಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೈ ಹಿಡಿದಿದ್ದಂಥ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ಈ ವಿಚಾರಕ್ಕೋಸ್ಕರ ಕೈ ಬಿಟ್ರೆ ಲೋಕಸಭೆ ಚುನಾವಣೆಯಲ್ಲಿ ನಿಜಕ್ಕೂ ಕಾಂಗ್ರೆಸ್ಗೆ ಹಿನ್ನಡೆ ಆಗತ್ತೆ. ಒಂದು ವೇಳೆ ಅಹಿಂದಾವನ್ನೇ ನೆಚ್ಚಿಕೊಂಡು ಇಡೀ ಚುನಾವಣೆಯಲ್ಲಿ ಗೆಲುವು ಸಾಧಿಸೋದಕ್ಕೆ ಸಾಧ್ಯನಾ? ಹನುಮಂತು ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಹನುಮಂತು, ಒಂದು ರೀತಿ ಈ ಕಾಂಗ್ರೆಸ್ಗೆ ಜೊತೆಗೆ ಸರ್ಕಾರಕ್ಕೆ ಯಾವ ರೀತಿಯ ನಿಲುವು ತೆಗೆದುಕೊಳ್ಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಡಗತ್ತರಿಯಲ್ಲಿ ನಿಲ್ಲೋದು ಅಂತಾರಲ್ಲ, ಆ ಥರ ಆಗಿದೆ. ಅತ್ತ ಪುಲಿ ಇತ್ತ ಧರೆ ಅಂತಾರಲ್ಲ, ಯಾವ ಕಡೆಗೆ ಹೋದ್ರೂ ಸಮಸ್ಯೆನೇ. ಮುಂದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಈಗ 3 ತಿಂಗಳ ಕಾಲಾವಕಾಶವನ್ನು ಕೂಡ ಕೇಳಿದ್ದಾರೆ. ಆ 3 ತಿಂಗಳು ಆದ್ಮೇಲಾದ್ರೂ ಇದ್ರ ಬಗ್ಗೆ ಏನಾದರೂ ನಿರ್ಣಯ ಬರ್ಬೋದಾ? ಖಂಡಿತ ವಾಸುದೇವ್, 3 ತಿಂಗಳ 2 ತಿಂಗಳು 3 ತಿಂಗಳು ಅದಾದ್ಮೇಲೆ ಒಂದು ನಿರ್ಣಯಕ್ಕೆ ಬರುವಂತ ವಿಚಾರದಲ್ಲಿ ಅದನ್ನ ಯಾವ ನಡೆ ಅನುಸರಿಸ್ತಾರೆ ಅನ್ನುವಂಥದ್ದು ಈಗ ಕುತೂಹಲ ಮೂಡಿಸುವಂತದ್ದು. ಆದ್ರೆ ಒಂದೊಂದು ಸತ್ಯ, ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳುವಂತದ್ದು ಬೇಡ. ಯಾಕೆಂತಂದು ಹೇಳಿದ್ರೆ ತೆಗೆದುಕೊಂಡ್ರೆ ಪ್ರಬಲ ಸಮುದಾಯದ ವಿರೋಧವನ್ನು ನಾವು ಕಟ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಒಂದು ಕಡೆಗೆ. ತೆಗೆದುಕೊಳ್ಳಿಲ್ಲ ಅಂತಂದು ಹೇಳಿದ್ರೆ ಹಿಂದುಳಿದ ವರ್ಗಗಳ ಮತ್ತು ದಲಿತ ಮಠಾಧೀಶರು ಸೇರಿದಂತೆ ನಾಯಕರ ಒತ್ತಡಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಿನ್ನನ್ನು ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವಂತಹ ಒಕ್ಕೂಟದ ಅಧ್ಯಕ್ಷರು, ಹಿಂದುಳಿದ ಮತ್ತು ದಲಿತ ಮಠಾಧೀಶರ ಒಕ್ಕೂಟದ ಒಕ್ಕೂಟದ ಅಧ್ಯಕ್ಷರಾದಂತಹ ಕಾಗೇನಹಳ್ಳಿ ಗುರುಪೀಠದ ನಿರಂಜನಾನಂದ ಸ್ವಾಮೀಜಿ ಸೇರಿದಂತೆ ಬೋವಿ ಮಠದ ವಾಲ್ಮೀಕಿ ಮಠದ ಸ್ವಾಮೀಜಿಗಳು ಎಲ್ಲೂ ಸೇರಿ ಒತ್ತಾಯವನ್ನ ಮಾಡಿರುವಂತದ್ದು, ನೀವು ಸ್ವೀಕಾರ ಮಾಡಬೇಕು ಅನ್ನುವಂತ ಮಾತುಗಳನ್ನ ಸಿದ್ದರಾಮಯ್ಯ ಅವರಿಗೆ ಒತ್ತಡವನ್ನ ಹಾಕಿರುವಂತದ್ದು. ಈ ಒಂದು ಸಂದರ್ಭದಲ್ಲೂ ಕೂಡ ಯಾವೆಲ್ಲ ಸಮುದಾಯಗಳ ವಿರೋಧ ವ್ಯಕ್ತ ಆಗ್ತಾ ಇದೆ, ಆ ಒಂದು ವಿರೋಧ ವ್ಯಕ್ತ ಆದಂತ ಹಿನ್ನೆಲೆಯಲ್ಲಿ ನಮಗೊಂದಷ್ಟು ಸಮಯಾವಕಾಶವನ್ನ ಕೊಡಿ, ನಾವೆಲ್ಲವೂ ಕೂಡ ಜಾರಿ ಮಾಡ್ತೀವಿ, ಇದನ್ನ ನಾನು ಹಿಂದಿನ ಸರ್ಕಾರದಲ್ಲಿದ್ದಾಗ ನಾನೇ ಮಾಡಿಸಿರುವಂತ ಕಾರಣಕ್ಕಾಗಿ ಭರವಸೆಯನ್ನ ಕಳ್ಕೊಳ್ಬೇಡಿ, ನಾನು ಮಾಡ್ತೀನಿ ಅನ್ನೋ ಒಂದಷ್ಟು ವಿಶ್ವಾಸದ ಮಾತುಗಳನ್ನ ಹೇಳಿರುವಂತದ್ದು. ಆದ್ರೆ ಕಾಂಗ್ರೆಸ್ ಪಕ್ಷದ ಆಂತರಿಕವಾಗಿ ಇದು ಸಾಕಷ್ಟು ಜಟಾಪಟಿ ಇರುವುದರಿಂದ ನಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ DCM DK ಶಿವಕುಮಾರ್ ಅವರು ಕೂಡ ಅದನ್ನ ವಿರೋಧಿಸಿ ಸಿಗ್ನೇಚರ್ ಅನ್ನ ಮಾಡಿದ್ರು. ಅದೇ ರೀತಿಯಾಗಿ ಲಿಂಗಾಯತ ಸಚಿವರು ಕೂಡ ಸಹಿಯನ್ನ ಹಾಕಿದ್ರು. ಆ ಕಾರಣಕ್ಕಾಗಿ ಸರ್ಕಾರದ ಒಳಗಡೆ ಇದು ಜಟಾಪಟಿ ಆಗ್ಬಾರ್ದು ಅಂತ ಕಾರಣಕ್ಕಾಗಿ ಒಂದಷ್ಟು ತಡ ಮಾಡುವಂತ ಲೆಕ್ಕಾಚಾರದಲ್ಲಿ ಈಗ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳು. ಒಂದ್ ವೇಳೆ ಲೋಕಸಭಾ ಚುನಾವಣೆ ಆದ ನಂತರದಲ್ಲಿ ಇದು ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಹನುಮಂತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.